ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ,
ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ. ಈ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ. ಈ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ. ಈ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ. ಈ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ. ಈ ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ.